ಓಕೆ, ಈ ಒಂದು ವಿಡಿಯೋದಲ್ಲಿ ಪ್ರೋಟೋಕಾಲದಲ್ಲಿ ಇದ್ದಂತೆ ಮುಂದಿನ ಹಂತ ಸರಳವಾಗಿರ್ತಕ್ಕಂಥ ದೈಹಿಕ ವ್ಯಾಯಾಮಗಳು ಅಂತ ಕೊಟ್ಟಿದ್ದಾರೆ ಪ್ರೋಟೋಕಾಲನಲ್ಲಿ. ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ನಾನು ಮಾಡಿ ತೋರಿಸ್ತಾ, ನೀವು ಕೂಡ ಅದೇ ರೀತಿ ಮಕ್ಕಳೊಂದಿಗೆ ನೀವು ಅಭ್ಯಾಸವನ್ನು ಮಾಡಿದರೆ ಅದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಕೈಗಳು ಭುಜದ ಮೇಲೆ ಬರಲಿ. ಫಸ್ಟು ಕುತ್ತಿಗೆಯ ವ್ಯಾಯಾಮ, ಮೇಲಕ್ಕೆ ಕೆಳಕ್ಕೆ. ನಾವೆಲ್ಲ ದೈಹಿಕ ಶಿಕ್ಷಕರಿಗೆ ಎಲ್ಲ ವ್ಯಾಯಾಮಗಳು ಈ ಮೊದಲು ಬರ್ತಾವೆ. ಮಕ್ಕಳಿಗೆ ನಾವು ಯಾವುದೇ ಒಂದು ಪೂರಕ ಆಟಗಳಲ್ಲಿ ಕಂಡೀಷನಿಂಗ್ ಎಕ್ಸಸೈಸನ್ನು ಸರಳವಾಗಿ ದೇಹದ ಸರ್ವಾಂಗಗಳಿಗೆ ಸಡಿಲತೆಗೋಸ್ಕರ ಮಾಡಿಸ್ತೀವಲ್ಲ, ಹಾಗೆ ಇಲ್ಲಿ ಪ್ರೋಟೋಕಾಲದಲ್ಲಿ ಕತ್ತುಗಳಿಗೆ ವ್ಯಾಯಾಮ ಅಂತ ಕೊಟ್ಟಿದ್ದಾರೆ. ಎಡಕ್ಕೆ ಬಲಕ್ಕೆ ಟ್ವಿಸ್ಟ್ ಮಾಡಬೇಕು, ಮೇಲೆ ಕೆಳಕ್ಕೆ ಈ ರೀತಿ ಮಾಡಬೇಕು. ನಂತರದಲ್ಲಿ ಕುತ್ತಿಗೆಗೆ ವ್ಯಾಯಾಮ, ಮತ್ತು ಅದಾದಮೇಲೆ ಭುಜದ ಚಲನೆ. ನಮ್ಮ ಭುಜದ ಚಲನೆಗೆ ನೇರವಾಗಿ ಕೈಗಳನ್ನು ಮೇಲೆ ತೆಗೆಸಿ, ನಂತರ ಸೈಡಿಗೆ ತಂದು ಮೇಲೆ ಮುಂದೆ ಈ ರೀತಿ ಒಟ್ಟು ಸರಳತೆಗಾಗಿ ನಾವು ಮಕ್ಕಳ ಒಂದು ದೈಹಿಕ ಸದೃಢತೆಗಾಗಿ ಸರಳವಾಗಿರ್ತಕ್ಕಂಥ ಭುಜದ ಕೀಲುಗಳಿಗೆ ವ್ಯಾಯಾಮಗಳೇನಿದೆ ಸರಳವಾಗಿ ಮಾಡ್ತಾ ಹೋಗುದು. ಎಡ ಮತ್ತು ಬಲದ ಭುಜಗಳು, ಕತ್ತುಗಳು ಮತ್ತು ಭುಜಗಳಿಗೆ ಸರಳವಾಗಿರ್ತಕ್ಕಂಥ ವ್ಯಾಯಾಮ. ಬೋತ್ ಆರ್ ಬ್ಯಾಕ್ವರ್ಡ್. ನೆಕ್ಸ್ಟ್ ಸೊಂಟಕ್ಕೆ ವ್ಯಾಯಾಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಭಾಳ ಸರಳವಾಗಿ ಎಷ್ಟು ತಿರುಗುತ್ತೆ ಅಷ್ಟು ಸಂಪೂರ್ಣವಾಗಿ ನಮ್ಮ ಒಂದು ಸೊಂಟವನ್ನು ಸಡಿಲ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಸೊಂಟ ತಿರುಗಿಸುತ್ತಾ ಕೈಗಳನ್ನು ಹಿಂದಕ್ಕೆ ಮುಂದಕ್ಕೆ ತರುತ್ತಾ ಈ ರೀತಿ ಸರಳ ವ್ಯಾಯಾಮಗಳನ್ನು ಮಾಡಿಸ್ಬೇಕು ಮಕ್ಕಳಿಗೆ. ಅದಾದಮೇಲೆ ಇನ್ನೂ ಕೂಡ ಯೋಗಾಭ್ಯಾಸ ಮಾಡುವಾಗ ಸರಳತೆಗಾಗಿ ಈ ರೀತಿ ಸೊಂಟವನ್ನು ಕೂಡ ಅಳ್ಳಾಡಿಸುತ್ತಾ ಸರಳ ರೀತಿಯಲ್ಲಿ ಅಭ್ಯಾಸವನ್ನು ಹೇಳ್ಕೊಡ್ತಾ ಮಕ್ಕಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಯಾಮವನ್ನು ಕೊಡಬಹುದು. ಮುಂದಿನ ಹಂತದಲ್ಲಿ ಮೊಣಕಾಲುಗಳಿಗೆ ವ್ಯಾಯಾಮ ಇದೆ. ಕೈ ಮುಂದೆ ಚಾಚಿ ಮೊಣಕಾಲು ಹಂತದವರೆಗೆ ಈ ರೀತಿಯಲ್ಲಿ ಓಕೆ, ಈ ರೀತಿ ಸರಳವಾಗಿರ್ತಕ್ಕಂಥ ದೈಹಿಕ ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕವಾಗಿ ನಾವು ಮುಂದಿನ ಹಂತದಲ್ಲಿ ನಿಂತು ಮಾಡುವ ಆಸನಕ್ಕೆ ಮರಳಬಹುದು. ಓಕೆ, ಸೇವ್ ಮಾಡಿ.